ನಮಸ್ಕಾರ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಏನೋ ಅನಿರೀಕ್ಷಿತವಾಗಿ ನಡೆಯುತ್ತಿದೆ ಅಂತ ನಿಮಗೆ ಅನ್ನಿಸುತ್ತಿದೆಯಾ? ಅಥವಾ ಭವಿಷ್ಯದ ಬಗ್ಗೆ ಯಾವುದೋ ಒಂದು ಗೊಂದಲ ನಿಮ್ಮನ್ನು ಕಾಡ್ತಾ ಇದೆಯಾ? ಹಾಗಿದ್ದರೆ ಇವತ್ತು ಸಾಯಿ ಬಾಬಾರವರು ನಿಮ್ಮ ಮಡಿಲಿಗೆ ಒಂದು ವಿಶೇಷ ಸಂದೇಶವನ್ನು ಹಾಕಲಿದ್ದಾರೆ. ಇಲ್ಲಿ ನಿಮ್ಮ ಮುಂದೆ 3 ಕಾರ್ಡ್ಗಳಿವೆ. ಕಾರ್ಡ್ 1, ಕಾರ್ಡ್ 2 ಮತ್ತು ಕಾರ್ಡ್ 3. ಈ 3ರಲ್ಲಿ ನಿಮಗೆ ಅತಿ ಹೆಚ್ಚು ಸೆಳೆಯುವ ಅಥವಾ ನಿಮ್ಮ ಮನಸ್ಸಿಗೆ ಹತ್ತಿರ ಎನಿಸುವ ಒಂದು ಕಾರ್ಡನ್ನು ಆಯ್ಕೆ ಮಾಡಿ. ಆ ಕಾರ್ಡಲ್ಲಿ ಬಾಬಾ ನಿಮಗೆ ಒಂದು ತುರ್ತು ಸಂದೇಶವನ್ನು ಬಚ್ಚಿಟ್ಟಿದ್ದಾರೆ. ನೀವು ಆಯ್ಕೆ ಮಾಡಿದ ಕಾರ್ಡ್ ಸಂಖ್ಯೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಭಕ್ತಿಯಿಂದ ಓಂ ಸಾಯಿರಾಮ್ ಎಂದು ಬರೆಯಿರಿ. ಬನ್ನಿ, ನಿಮ್ಮ ಕಾರ್ಡ್ ಏನು ಹೇಳುತ್ತಿದೆ ಎಂದು ನೋಡೋಣ. ಯಾರೆಲ್ಲ 1ನೇ ಕಾರ್ಡನ್ನು ಆಯ್ಕೆ ಮಾಡಿದಿರೋ ಬಾಬಾ ನೀಡುವ ಸಂದೇಶ ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ನೀವು ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಿರಬಹುದು. ನಕಾರಾತ್ಮಕತೆಯನ್ನು ಬಿಡಿ. ಇದರಿಂದ ಭವಿಷ್ಯದ ಬಗ್ಗೆ ಆತಂಕ ಉಂಟಾಗಬಹುದು. ಆದರೆ ಬಾಬಾ ಅವರು ಹೇಳುವುದೇನೆಂದರೆ, ನಕಾರಾತ್ಮಕ ಆಲೋಚನೆಗಳಿಗೆ ಆಸ್ಪದ ನೀವು ಕೊಡಬೇಡಿ ಅಂತ. ಧ್ಯಾನದ ಅಭ್ಯಾಸವನ್ನು ಮಾಡಿ. ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ನಿಮ್ಮ ಆಲೋಚನೆಗಳನ್ನು ದೈವಕ್ಕೆ ಅರ್ಪಿಸಿ ಅಥವಾ ಧನಾತ್ಮಕ ಅಫರ್ಮೇಷನ್ಗಳನ್ನು ಕೇಳಿ ಅಂತ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಚಕ್ರ, ಸೇಕ್ರಲ್ ಚಕ್ರದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತಿವೆ ಎಂದು. ದೈಹಿಕ ಅಥವಾ ಮಾನಸಿಕ ಶುದ್ಧೀಕರಣದ ಪ್ರತಿಕ್ರಿಯೆ ಆಗಿರಬಹುದು. ಅನಿರೀಕ್ಷಿತ ಬದಲಾವಣೆ ನಿಮಗೆ ಬರ್ತಾ ಇದೆ. ನೀವು ಅಸಾಧ್ಯ ಎಂದುಕೊಂಡಿರುವುದು ಸಂಭವಿಸಬಹುದು. ಆದ್ದರಿಂದ ಭಯಪಡುವ ಅವಶ್ಯಕತೆ ಇಲ್ಲ. ವರ್ತಮಾನದ ಮೇಲೆ ಗಮನ ಹರಿಸಿ. ಹಾಗೆ ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ. ಬಾಬಾ ಅದರ ಮೂಲಕವೇ ನಿಮಗೆ ದಾರಿಯನ್ನು ತೋರಿಸ್ತಾರೆ ಅಂತ ಈ 1ನೇ ಕಾರ್ಡಲ್ಲಿ ತಿಳಿಸ್ತಾ ಇದೆ. ಯಾರೆಲ್ಲ 2ನೇ ಕಾರ್ಡನ್ನು ಆಯ್ಕೆ ಮಾಡಿದಿರೋ ಅವರಿಗೆ ಬಾಬಾ ನೀಡುವ ಸಂದೇಶ ರಕ್ಷಣೆ ಮತ್ತು ಪರಿಹಾರ. ಸಾಯಿಬಾಬಾ ನಿಮ್ಮ ನೋವುಗಳನ್ನು ತಮ್ಮ ಮೇಲೆ ಹಾಕಿಕೊಂಡು ನಿಮಗೆ ಪರಿಹಾರ ನೀಡಲಿದ್ದಾರೆ. ನೀವು ಕಷ್ಟದ ಸಮಯವನ್ನು ಬಹಳ ಘನತೆಯಿಂದ ಎದುರಿಸಿದ್ದೀರಾ ಎಂದು ಬಾಬಾ ಹೇಳ್ತಾ ಇದ್ದಾರೆ. ಸಂತೋಷವಾಗಿರಿ. ನಿಮ್ಮಲ್ಲಿರುವ ಮಗುವಿನಂತಹ ಮುಗ್ಧತೆ ಮತ್ತು ಸಂತೋಷವನ್ನು ಉಳಿಸಿಕೊಳ್ಳಿ. ಕಷ್ಟದ ಸಮಯದಲ್ಲೂ ನಗುತ್ತಾ ಇರುವುದು ಬಾಬಾ ಅವರಿಗೆ ಇಷ್ಟವಾಗಿದೆ. ಹಾಗೆ ನಿಮಗೆ ಯಶಸ್ಸು ಖಚಿತವಾಗಿ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ 2 ಅಥವಾ 3 ತಿಂಗಳೊಳಗೆ ನೀವು ದೊಡ್ಡ ಯಶಸ್ಸನ್ನು ಕಾಣಲಿದ್ದೀರಾ. ಈಗಿನ ಸಣ್ಣ ಹಿನ್ನಡೆಗಳ ಬಗ್ಗೆ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ. ಆಶೀರ್ವಾದ ನಿಮಗೆ ಇದೆ. ನೀವು ಬಹಳ ಆಶೀರ್ವಾದಿಸಲ್ಪಟ್ಟಿದ್ದೀರಾ. ಹಾಗೆ ಆಶೀರ್ವದಿಸಲ್ಪಟ್ಟ ವ್ಯಕ್ತಿಯಾಗಿದ್ದೀರಾ. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಾಬಾ ಅವರು ಬಗೆಹರಿಸ್ತಾ ಇದ್ದಾರೆ ಅಂತ ಈ 2ನೇ ಕಾರ್ಡ್ ನಿಮಗೆ ತಿಳಿಸ್ತಾ ಇದೆ. ಯಾರೆಲ್ಲ 3ನೇ ಕಾರ್ಡನ್ನು ಆಯ್ಕೆ ಮಾಡಿದ್ದೀರೋ ಅವರಿಗೆ ಬಾಬಾ ಅವರು ಯಾವ ಸಂದೇಶವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಫಲಿತಾಂಶದ ಬಗ್ಗೆ ಅಥವಾ ಭವಿಷ್ಯದ ಬಗ್ಗೆ ಅತಿಯಾದ ಆಲೋಚನೆಯನ್ನು ಬಿಟ್ಟು ನೀವು ವಿಷಯಗಳನ್ನು ನಿಯಂತ್ರಿಸಲು ಹೋದಷ್ಟು ಅವು ವಿಳಂಬವಾಗ್ತವೆ. ಹಾಗೆ ನಿಮ್ಮ ಜೀವನದಲ್ಲಿ ವ್ಯಕ್ತಿತ್ವದ ಬೆಳವಣಿಗೆ ಮತ್ತು ಸಂತೋಷದ ಬಾಗಿಲು ತೆರೆಯುತ್ತಿದೆ. ಹಳೆಯ ನೋವುಗಳಿಂದ ನೀವು ಹೊರಬರುತ್ತಿದ್ದೀರಾ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬಾಬಾ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸುವ ಉಡುಗೊರೆ ನೀಡಲಿದ್ದಾರೆ. ಪ್ರಾರ್ಥನೆಯ ಶಕ್ತಿಯು ಯಾವುದೋ ಒಂದು ವಿಪತ್ತಿಗಿಂತ ದೊಡ್ಡದು. ಹಾಗೆ ನಿಮ್ಮ ಸಂಕಲ್ಪ ಪೂರೈಸುವ ಸಮಯ ಬಂದಿದೆ. ನೀವು ಏನನ್ನು ಬಯಸುತ್ತಿದ್ದೀರೋ ಅದನ್ನು ನಿಮಗೆ ಬಾಬಾ ಅವರು ನೀಡಲಿದ್ದಾರೆ. ಧನಾತ್ಮಕವಾಗಿರಿ ಹಾಗೂ ಕೃತಜ್ಞತರಾಗಿರಿ ಅಂತ ಈ ಕಾರ್ಡ್ ನಿಮಗೆ ತಿಳಿಸ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ.